ನಮಸ್ಕಾರ ಪ್ರಿಯ ವೀಕ್ಷಕರೇ, ತ್ರಿಶಕ್ತಿ ಚಾನಲ್ಗೆ ಸ್ವಾಗತ. ಈಗೊಂದು ನಿಮಗೆ ಅದ್ಭುತವಾಗಿರೋಂಥ ಭೈರವರನ್ನ ಸಿದ್ಧಿ ಮಾಡ್ಕೊಳ್ಳೋ ಮಂತ್ರನ ತಿಳಿಸ್ತಾ ಇದ್ದೀನಿ. ಭೈರವರು ಸಿದ್ಧಿ ಆದರು ಅಂದರೆ ನಿಮಗೆ ಯಾವ ಕಾರ್ಯ ಮಾಡ್ಕೊಳ್ಳೋದಕ್ಕೆ ನೀವು ಯಾವುದಕ್ಕೂ ಹಿಂಜರಿಯಂಗೆ ಇಲ್ಲ, ಎಲ್ಲ ಕಾರ್ಯಗಳನ್ನೂ ಮಾಡ್ಬೋದು ಅಂತ ಭೈರವರನ್ನ ಸಿದ್ಧಿ ಮಾಡುವ ಅಂತ ಪ್ರಯೋಗ ಮಾಡುವ ಮಂತ್ರ ಇದು. ಈ ಮಂತ್ರನ ನೀವು ಮುಂಚಿತವಾಗಿ ಸಿದ್ಧಿ ಮಾಡ್ಕೋಬೇಕು. ಸಿದ್ಧಿ ಮಾಡ್ಕೋಬೇಕು ಅಂದರೆ ಅಮಾವಾಸ್ಯೆ ರಾತ್ರಿಯಲ್ಲಿ ಅಥವಾ ಸೂರ್ಯಗ್ರಹಣ ಚಂದ್ರಗ್ರಹಣದಲ್ಲಿ ದಿವಸ ರಾತ್ರಿಯಲ್ಲಿ ನೀವು ಸಿದ್ಧಿ ಮಾಡ್ಕೋಬೇಕು. ಇದನ್ನು ಸಿದ್ಧಿ ಮಾಡ್ಕೊಳ್ಳೋ ವಿಧಾನ ಯಾವುದು ಅಂದರೆ ದಕ್ಷಿಣಕ್ಕೆ ಮುಖ ಮಾಡಿಕೊಂಡು ಕುಳಿತುಕೋಬೇಕು. ದಕ್ಷಿಣಕ್ಕೆ ಮುಖ ಮಾಡಿಕೊಂಡು ಕುಳಿತುಕೊಳ್ಬೇಕು. ಇದನ್ನು 1000 ಸತಿ ನೀವು ಜಪ ಮಾಡಬೇಕು. 1000 ಸತಿ ಜಪ ಮಾಡಬೇಕು. ಈ ಮಂತ್ರವನ್ನು ನೀವು ಯಾವಾಗ ಜಪಿಸ್ತಾ ಇದ್ದರೆ ಇದನ್ನು ಜಪಿಸಿ ನಂತರ ನೀವು ಇದು ಜಪ ಆದ ನಂತರ ಜಪನ ಆದ ನಂತರ ಕೆಂಪು ಕಣಗಲೆ ಹೂಗಳಿಂದ ನೀವು ಕುಂಕುಮ ಇದಕ್ಕೆ ನೀವು ಈ ಕುಂಕುಮ ಇದು ಪೂಜೆ ಮಾಡೋ ಸಮಯದಲ್ಲಿ ಇದನ್ನೆಲ್ಲ ನೀವು ಸಿದ್ಧಿ ಮಾಡ್ಕೋಬೇಕು. ಇದನ್ನು ನೀವು ಯಾವ ರೀತಿ ಸಿದ್ಧಿ ಮಾಡ್ಕೋಬೇಕು ಅಂದರೆ ಈ ಮಂತ್ರ ಮಂತ್ರ ಸಿದ್ಧಿ ಮಾಡ್ಕೊಳ್ಳುವಾಗ ಇದು ದಕ್ಷಿಣ ಮುಖವಾಗಿ ನೀವು ಕುಳಿತುಕೊಂಡು ಇದು 1000 ಸಾರಿ ಜಪಿಸ್ಬೇಕು. 1000 ಸಾರಿ ಮಂತ್ರ ಜಪಿಸ್ಬೇಕು. ಒಂದೇ ಸತಿ ಹೇಳ್ಬೇಕು ಅನ್ನೋದಿಲ್ಲ. ನೀವು 108 ಹೇಳ್ಕೋಬೋದು. 1000 ಆಗೋವರೆಗೂ ನೀವು ಎಷ್ಟು ದಿವಸಕ್ಕಾದ 10 ದಿವಸ ಹೇಳ್ಬೋದು. ಹೇಳ್ತೀನಿ ಎಲ್ಲ ಒಂದೇ ಸತಿ ಅಂದರೂ ಹೇಳ್ಬೋದು, ಇಲ್ಲ 1-2-3 ದಿವಸದಲ್ಲಿ ಹೇಳ್ತೀನಿ ಅಂದರೂ ಹೇಳ್ಬೋದು. ಆ ರೀತಿಯಾಗಿ ಮಾಡ್ಕೋಬೋದು. ಇದು ಮಂತ್ರವನ್ನು ಜಪಿಸಿ ನಂತರ ನೀವು ಕೆಂಪು ಕಣಗಲೆ ಹೂಗಳಿಂದ ನೀವು ಕುಂಕುಮ ಇದಕ್ಕೆ ಲಡ್ಡು ನೈವೇದ್ಯ ಮಾಡಬೇಕು. ಲಡ್ಡು ಇದು ಮಾಡಬೇಕು. ಮತ್ತು 4 ಲವಂಗದ ಜೋಡಿ ತಗೋಬೇಕು. 4 ದೀಪದ ಆರತಿಗಳನ್ನು ತಗೊಂಡು 4 ಲವಂಗ ತಗೊಂಡು ದೀಪದ ಆರತಿಗಳಿಂದ ನೀವು ಪೂಜಿಸಿ 108 ಸಾರಿ ಹೋಮ ಮಾಡಬೇಕು. ನೀವು ದೀಪದಲ್ಲಿ 4 ಲವಂಗನ ಇಟ್ಟು ಆರತಿ ಮಾಡಬೇಕು. ಆರತಿ ಮಾಡಿದ ನಂತರ ಇದಕ್ಕೆ ನೀವು 108 ಸಾರಿ ಹೋಮ 100 ಸತಿ ಹೋಮ ಮಾಡಬೇಕು. 100 ಸತಿ ಹೋಮ ಮಾಡಬೇಕು. ಆಗ ನಿಮಗೆ ಭೈರವ ನಿಮಗೆ ವಶವಾಗ್ತಾರೆ. ನಿಮಗೆ ಭೈರವರು ನಿಮಗೆ ಭಯಂಕರವಾಗಿ ನಿಮಗೆ ರೂಪ ತೋರಿಸ್ತಾರೆ. ನಿಮ್ಮನ್ನು ಗೋಚರ ಕೊಡ್ತಾರೆ. ಭಯಂಕರವಾದ ರೂಪದಿಂದ ಅವರು ನಿಮ್ಮ ಪ್ರಸನ್ನರಾಗ್ತಾರೆ. ಅಂದರೆ ಅವರು ನಿಮ್ಮ ಎದುರಿನಲ್ಲಿ ಬಂದು ಅವರು ನಿಂತಾಗ ನೀವು ಎದುರದೆ ನೀವೇನು ಮಾಡಬೇಕು, ಅವ್ರಿಗೆ ಕೊರಳಿಗೆ ಹೂವಿನ ಹಾರ ಹಾಕಬೇಕು, ಇಲ್ಲ ಅವ್ರ ಪಾದಕ್ಕೆ ಅರ್ಪಿಸ್ಬೇಕು. ನೀವು ಹೂವಿನ ಸರವನ್ನು ಅವ್ರ ಪಾದಕ್ಕೆ ಅರ್ಪಿಸ್ಬೇಕು. ಇಲ್ಲ ನಿಮಗೆ ಧೈರ್ಯ ಇದ್ದರೆ ಅವ್ರ ಕೊರಳಿಗೆ ಹಾಕಬೇಕು. ಆವಾಗ ಕೊರಳಿಗೆ ಹಾಕೋದ್ರಿಂದ ಭೈರವನು ಕೊರಳಲ್ಲಿ ಹಾಕಿದ ನಂತರ ಲಡ್ಡುಗಳನ್ನು ಅವರಿಗೆ ಅರ್ಪಿಸ್ಬೇಕು. ನೀವು ಎಷ್ಟು ಧೈರ್ಯವಂತರಾಗಿರ್ತೀರೋ ಆ ಸಮಯದಲ್ಲಿ ಅಷ್ಟು ಧೈರ್ಯವಂತರಾಗಿರಬೇಕು. ಆಗಿದ್ದರೆ ನೀವು ಇದೆಲ್ಲ ಮಾಡ್ತೀರಿ. ಧೈರ್ಯವಂತರ ಇಲ್ಲ ಪುಕ್ಕಲಾಗಿದ್ದೀರಂದರೆ ಅವ್ರು ಕೇಳೋ ಸಮಯದಲ್ಲಿ ನೀವು ನಡುಗ್ತಾ ಇದ್ದರೆ ನೀವು ಮಾಡಿದ್ದು ವೇಸ್ಟ್ ಆಗಿಬಿಡುತ್ತೆ. ಏನೂ ಆಗಲ್ಲ. ಧೈರ್ಯವಾಗಿ ನಿಂತು ಆ ಪಾದಕ್ಕೆ ಅವ್ರ ಪಾದನ ಹಿಡ್ಕೊಂಡು ಇಂಥ ಕೆಲಸ ಆಗಬೇಕು, ನನಗಿಂಥದ್ದು ಮಾಡಿಕೊಡ್ಬೇಕು ನೀವು ಅಂತ ನಿಮ್ಮ ಪ್ರಶ್ನೆಗಳನ್ನ ಕೇಳ್ಕೋಬೇಕು. ನೀವು ಯಾವ ಕಾರ್ಯಕ್ಕಾಗಿ ನೀವು ಜಪ ತಪ ಮಾಡ್ತಿದ್ದೀರೋ ಆ ಜಪ ತಪನ ಅವ್ರ ಮುಂದೆ ಇಡಬೇಕು. ನನಗೆ ಈ ಕೋರಿಕೆ ನೆರವೇರಿಸಬೇಕು, ನಾನು ಕರೆದಾಗ ನೀವು ಬರಬೇಕು, ಬಂದು ನನ್ನ ಕಾರ್ಯ ಮಾಡಿಕೊಡ್ಬೇಕು, ಯಾವುದೋ ಒಂದು ನೀವು ಅವರಿಗೆ ನೀವು ತಿಳಿಸಬೇಕು. ತಿಳಿಸಿದ ನಂತರ ನೀವು ಅವ್ರಿಗೆ ನೀವು ಯಾವ ಕೆಲಸ ಒಂದು ಕೋರ್ಕೋಬೇಕು, ನಿಮಗೇನು ಬೇಕಾಗಿದೆಯೋ ಅದನ್ನು ಅವ್ರ ಮುಂದೆ ನೀವು ಇಟ್ಟು ಪ್ರಾರ್ಥನೆ ಮಾಡ್ಕೋಬೇಕು. ಯಾವ ಕೆಲಸವಾದರೂ ನೀವು ಮಾಡಿಸ್ಕೋಬೋದು. ಆ ಸಮಯದಲ್ಲಿ ಕೇಳ್ಬೋದು. ಆ ಸಮಯದ ಮಾಡಿಕೊಂಡು ಆ ಕೆಲಸನ ಮಾಡ್ಕೋಬೇಕು. ಆ ಕೆಲಸವನ್ನು ನೀವು ಆ ದೇವರ ಆ ಕಾಳಭೈರವರಿಂದನೇ ನೀವು ಮಾಡಿಸ್ಕೊಂಡ್ರೆ ಭಾಳ ಅದ್ಭುತವಾದಂಥ
ನಿಮ್ಮ ಶಕ್ತಿನ ಯಾರಿಂದನೂ ಕಿತ್ಕೊಳ್ಳೋಕ್ಕಾಗೋದಿಲ್ಲ. ಸಾಕ್ಷಾತ್ ಕಾಳಭೈರವರೇ ನಿಮಗೆ ಪ್ರತ್ಯಕ್ಷವಾಗಿ ಅವರು ನಿಮಗೆ ಮಂತ್ರನೋ, ನಿಮಗೇನೋ ಒಂದು ಐಶ್ವರ್ಯ ಬೇಕಾ, ಸಿದ್ಧಿ ಬೇಕಾ, ದೇವರ ಆಶೀರ್ವಾದ ಬೇಕಾ, ದೇವರ ಅನುಗ್ರಹ ಬೇಕಾ, ಏನು ಬೇಕೋ ಅವ್ರು ನೀವೇನು ಕೇಳ್ತೀರೋ ಅವರು ನಿಮಗೆ ಅನುಗ್ರಹಿಸಿ ಹೋಗ್ತಾರೆ. ಆ ಸಮಯದಲ್ಲಿ ಹೂನಾರ, ಅವರಿಗೆ ಲಡ್ಡು ನೈವೇದ್ಯ ಎಲ್ಲ ಇಟ್ಕೊಂಡು ನೀವು ಪೂಜೆ ಮಾಡಿ. ಆಗ ತಕ್ಷಣದಲ್ಲೇ ಆ ಭೈರವರ ಘೋರ ರೂಪವಾಗಿ ಬರ್ತಾರೆ. ಆ ಘೋರ ರೂಪವಾಗಿ ಬಂದಾಗ ನೀವು ಎದುರದೆ ಅವ್ರ ಪಾದ ಹಿಡ್ಕೊಂಡು ನೀವು ಅವ್ರಿಗೆ ಶರಣಾಗತರಾಗಿ ನೀವು ಮಾಡಿದ್ರಿ, ನೀವು ಗೆಲ್ತೀರ. ಎದುರ್ಕೊಂಡು ಓಡೋದ್ರಿ ಅಂದರೆ ನೀವು ಯಾವ ಜನದಲ್ಲಿನೂ ಸಾಧನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ನೀವು ಅಳಿತೀನೋ ಉಳಿತೀನೋ ಅವರಿಂದನೇ ಆಗಬೇಕು, ಅವರಿಂದನೇ ಅಳಿಬೇಕು, ಅವರಿಂದನೇ ನಾನು ಗೆಲ್ಲಬೇಕು ಅಂತ ಹೇಳ್ಕೊಂಡು ನೀವು ಮಾಡೋದ್ರಿಂದ ನಿಮ್ಮನ್ನು ಯಾವತ್ತೂ ಆ ತಂದೆ ನಿಮಗೇನು ಅನ್ಯಾಯ ಮಾಡೋದಿಲ್ಲ. ಕೇಳಿದಂಥ ವರ ಪಾಲನೆ ಮಾಡ್ತಾರೆ. ನೀವು ಏನು ಬೇಕೋ ಸಾಧನೆ ಮಾಡ್ಬೋದು. ಆ ಭೈರವರು ನಿಮ್ಮ ಹಿಂದೆ ಇದ್ದಾಗ ನೀವು ಕೇಳಿದಂಥ ವರ ಪ್ರಾಪ್ತಿಯಾಗುತ್ತೆ. ನೀವು ಯಾರಿಗೇನು ಮಾಡಿಕೊಟ್ರೋ ಅದು ಜಯವಾಗುತ್ತೆ. ನೀವು ಹೇಳಿದಂಥ ವಾಕ್ಯ ಫಲಿತವಾಗುತ್ತೆ. ನೀವೇ ಆವಾಗ ಅರ್ಧ ಭೈರವರಾಗ್ಬಿಟ್ಟಿರ್ತೀರ. ಅಂಥ ಭೈರವ ಶಕ್ತಿ ನಿಮ್ಮಲ್ಲಿ ಬಂದಾಗ ನೀವು ಅರ್ಧ ಭೈರವರಾಗಿರ್ತೀರ. ಅಂಥ ಕೆಲಸ ಆಗುತ್ತೆ. ಪ್ರಿಯ ವೀಕ್ಷಕರೇ, ಇನ್ನೂ ಹಲವಾರು ರೀತಿಯಾದಂಥ ಶಕ್ತಿಶಾಲಿಗಳಾದಂಥ ಮಂತ್ರಗಳಿದ್ದಾವೆ. ಅವೆಲ್ಲ ನಿಮ್ಗೊಂದೊಂದಾಗಿ ತಿಳಿಸ್ತೀನಿ. ನಿಮಗೆ ಮುಂದೆ ನೀವು ಇವಾಗ ಹೇಳ್ಕೊತಿದ್ದೀರ, ಅಮ್ಮ ಈ ಮಂತ್ರಗಳು ಹೇಳಿ ನಾವು ಎಷ್ಟೋ ಚೆನ್ನಾಗಿದ್ದೀವಿ, ನಾವು ಇವಾಗ ಎಷ್ಟೋ ನಾವು ಪ್ರಾಣ ಹೋಗೋ ಪರಿಸ್ಥಿತಿನಲ್ಲಿದ್ವಿ, ಈಗ ನಮಗೆ ಎಷ್ಟೋ ಚೆನ್ನಾಗಿದ್ದೀವೋ ನಿಮ್ಮ ಮಂತ್ರಗಳಿಂದ ಅಂತ ಹೇಳ್ತಿರಲ್ಲ. ಅದರಿಂದ ಇನ್ನೂ ನಿಮಗೆ ಹೆಚ್ಚೆಚ್ಚಾಗಿ ನಾನು ತಿಳಿಸ್ಬೇಕು ಅನ್ನೋ ಭಾವನೆಯಲ್ಲಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಪ್ರಿಯ ವೀಕ್ಷಕರೇ, ನಿಮಗೆ ಇನ್ನು ಮುಂದೆ ಯಾವ್ಯಾವ ರೀತಿಯಾಗಿ ನಿಮ್ಮ ಕಷ್ಟಗಳು ಹೋಗ್ಲಾಡಿಸ್ಬೇಕೋ ಅಂಥದ್ದೆಲ್ಲ ನಾನು ತಿಳಿಸ್ತೀನಿ. ಕೇಳಿದ್ರು ಕಾಳಭೈರವನ ಮಂತ್ರ ಕೊಡಿ, ಪವರ್ಫುಲ್ಲಾಗಿರೋವಂಥ ಮಂತ್ರ ಅಂತ ಕೇಳಿದ್ರು. ಅಂಥವರಿಗೆ ಈ ಕಾಳಭೈರವನ ಮಂತ್ರ ಕೊಟ್ಟಿದ್ದೀನಿ, ಪವರ್ಫುಲ್ಲಾಗಿರೋವಂಥದ್ದು. ಅವರು ಉಗ್ರ ರೂಪದಲ್ಲಿ ಬರ್ತಾರೆ. ಎದುರದೆ ಬೆದರದೆ ನಿಂತ್ಕೊಂಡು ತಂದೆಯನ್ನು ಶರಣಾಗತರಾಗಿ ನಿಮ್ಮ ಕೋರಿಕೆಯನ್ನು ಈಡೇರಿಸ್ಕೊಳ್ಳಿ. ಪ್ರಿಯ ವೀಕ್ಷಕರೇ, ನೀವು ಕೇಳಿದ್ದಕ್ಕೆ ನಾನು ಅದನ್ನು ಕೊಟ್ಟಿದ್ದೀನಿ, ಮಾಡ್ಕೊಳ್ಳಿ. ನೀವು ಮಾಡಿಕೊಂಡು ಒಳ್ಳೆಯದಾಗಿ ನೀವು ಜನಕ್ಕೆ ಒಳ್ಳೇದು ಮಾಡಿ ನೀವು ಚೆನ್ನಾಗಿರ್ರಿ. ನಿಮಗೆ ಕಷ್ಟ ಅಂತ ಯಾರು ಬರ್ತಾರೋ ಅವ್ರನ್ನ ಕಾಪಾಡಿ. ಆ ಕಾಳಭೈರವನ ಅನುಗ್ರಹ ಇದ್ದ ಮೇಲೆ ನೀವು ಅರ್ಧ ಕಾಳಭೈರವರಾಗಿರ್ತೀರ. ಇದು ಒಂದು ಸತ್ಯ. ಅದರಿಂದ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಮುಂದೆ ಇನ್ನೂ ಹಲವಾರು ರೀತಿಯಲ್ಲಾದಂಥ ಇಂಥ ಮಂತ್ರಗಳೇ ನಿಮಗೆ ತಿಳಿಸ್ತಾ ಇರ್ತೀನಿ. ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.